ಹಾಯ್ ವೆಲ್ಕಮ್ ಟು ಪ್ರಿಯೋಸ್ ಕಿಚನ್. ಏನು ಗೊತ್ತಾ, ಇವತ್ತಂತೂ ಬೆಂಗಳೂರಲ್ಲಿ ಫುಲ್ಲು ಮೋಡ ಕವಿದ ವಾತಾವರಣ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅದೊಂದು ವ್ಯೂಸ್ ತೊಗೊಂಡೆ. ಮತ್ತು ಇಲ್ಲಿ ಮಸಾಲ ರೊಟ್ಟಿ, ರವೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ರವೆನ ಹುರ್ಕೋಬೇಕು, ಹುರ್ಕೊಳ್ಳೋದ್ರೆ ಹುರ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಹಾಕ್ಕೊಳ್ಳಿ, ಅಂದರೆ ಬೇಯಿಸ್ತೀವಲ್ಲ ಚೆನ್ನಾಗೇ ಇರುತ್ತೆ. ಇನ್ನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಕಾಯಿ ಬೇಕಾದರೆ ಹಾಕ್ಕೊಳ್ಳಿ, ನಿಮ್ಮಿಷ್ಟ. ಇದನ್ನು ಮೊಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಅದು ಸ್ವಲ್ಪ ಕೈಗೆ ಜಾಸ್ತಿ ಅಂಟುತ್ತಾ ಇರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಬಿಟ್ಟು ಜಾಸ್ತಿ ಹೊತ್ತು ರೆಸ್ಟಿಂಗ್ ಪೊಸಿಷನಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ರವೆ ಅಲ್ವಾ, ಫುಲ್ ಗಟ್ಟಿ ಆಗಿಬಿಡುತ್ತೆ. ಒಂದು 5 ನಿಮಿಷ ಅಷ್ಟೇ ಅದನ್ನು ಇಡಬೇಕು. ಅದಾದಮೇಲೆ ನೀಟಾಗಿ ತೊಟ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು. ಮೊಸರು ಹಾಕಿರೋದಕ್ಕೂ ಮಸಾಲೆ ಹಾಕಿರೋದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು, ಮತ್ತು ಚೆನ್ನಾಗೂ ಕೂಡ ಬಂದಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಮತ್ತು ಇನ್ನು ಕಾಯಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಸಾಲ್ಟು ಮತ್ತು ಕಾಯಿ ಕಡಲೆ ಹಾಕ್ಕೊಂಡು ಆಡಿಸ್ಕೊಂಡೆ. ಮತ್ತು ನನ್ನ ವ್ಲಾಗ್ ಇವತ್ತು ಇದಾಗಿತ್ತು. ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಕಿಚನ್ ಟೂರ್ ಜೊತೆ. ಅದು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್.